ಇನ್ನು ಇಡಿ ಐಟಿ ಬಳಿಕ ಈಗ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಕೂಡ ರಾಜ್ಯದಲ್ಲಿ ಬಹುದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಸೋದರ ಡಿ ಕೆ ಸುರೇಶ್ಗೆ ಈಗ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ದೆಹಲಿಯ ಪೊಲೀಸರು, ಕರ್ನಾಟಕದ ಪೊಲೀಸರಲ್ಲ ದೆಹಲಿಯ ಪೊಲೀಸರು ಈಗ ನೇರವಾಗಿ ನೋಟಿಸನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ತ ಕಾಂಗ್ರೆಸ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಇದನ್ನು ದ್ವೇಷ ರಾಜಕಾರಣ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಈಗ ಈ ಕುರ್ಚಿ ಕದನದ ನಡುವೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಕೂಡ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಚರ್ಚೆಯನ್ನು ಹುಟ್ಟಿ ಆಗ್ತಾ ಇದೆ. ನಾವೆಲ್ಲ ಕಾಂಗ್ರೆಸ್ಸಿಗರು, ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡದೆ ಇನ್ಯಾರಿಗೆ ಕೊಡೋಣ? ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಮೂರ್ಖತನದ ಪರಮಾವಧಿ. ಅದು ಅಕ್ಟೋಬರ್ 3 ಗಾಂಧಿ ಪರಿವಾರದ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿತ್ತು. ಅದು ಕೂಡ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಿದ್ದು. ಸೋನಿಯಾ, ರಾಹುಲ್ ಗಾಂಧಿ ಹಾಗೂ ಶ್ಯಾಮ್ ಪಿತ್ರೋಡಾಗೆ ದೆಹಲಿ ಪೊಲೀಸರ ಆರ್ಥಿಕ ಅಪರಾಧಗಳ ವಿಭಾಗ ಶಾಕ್ ಕೊಟ್ಟಿತ್ತು. ಈ ಪ್ರಕರಣ ರಾಜ್ಯಕ್ಕೂ ಕಾಲಿಟ್ಟಿದೆ. ಡಿಕೆ ಸಹೋದರರಿಗೆ ದೆಹಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ದೆಹಲಿ ಪೊಲೀಸರು ಡಿಕೆಗೆ ನೀಡಿರೋ ನೋಟಿಸ್ನಲ್ಲಿ ಏನಿದೆ? ಪ್ರಕರಣದಲ್ಲಿ ಡಿಕೆ ಬ್ರದರ್ಸ್ ಹೆಸರು ಕೇಳಿ ಬಂದಿದ್ಯಾಕೆ ಅಂತ ತೋರಿಸ್ತೀವಿ ನೋಡಿ. ಯಂಗ್ ಇಂಡಿಯನ್ ಕಂಪನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೈಯಕ್ತಿಕವಾಗಿ 25 ಲಕ್ಷ ದೇಣಿಗೆ ಕೊಟ್ಟಿದ್ರು. ಡಿಕೆ ಸುರೇಶ್ ಕೂಡ 25 ಲಕ್ಷ ನೀಡಿದ್ರು. ಅಲ್ಲಿಗೆ ಈ ಇಬ್ಬರು 50 ಲಕ್ಷ ದೇಣಿಗೆ ಕೊಟ್ಟಂತಾಗಿತ್ತು. ದೇಣಿಗೆ ನೀಡಿದ ಸಂಬಂಧ ಇಡಿ ವಿಚಾರಣೆಯನ್ನು ನಡೆಸಿತ್ತು. ಇಡಿಯ ಕೆಲವು ವರದಿಗಳ ಪ್ರಕಾರ ಡಿಕೆ ಅವರ ಟ್ರಸ್ಟ್ಗಳಿಂದ 2.5 ಕೋಟಿ ದೇಣಿಗೆ ಹೋಗಿರೋ ಆರೋಪವಿದೆ. ಈ ಸಂಬಂಧ ಸುದೀರ್ಘ ವಿಚಾರಣೆ ಕೂಡ ಆಗಿತ್ತು. ಸದ್ಯ ದೆಹಲಿ ಪೊಲೀಸರು ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಹಣಕಾಸಿನ ವಹಿವಾಟಿನ ವಿವರ ಕೇಳಿದ್ದಾರೆ. ಡೆಲ್ಲಿ ಪೊಲೀಸ್ ಅವರು ನಮ್ಮನ್ನ 19ನೇ ತಾರೀಕು ಒಳಗಡೆ ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನು. ನಾನು ಅದನ್ನ ಅಲ್ಲಿ ಸ್ವಲ್ಪ ಲೀಗಲ್ ಆಂಗಲ್ ಅಲ್ಲಿ ನಾನು ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ, ನಾನು ಖಂಡಿಸ್ತೇನೆ. ಹೋಗಿ ಅದಕ್ಕೇನು ರಿಪ್ಲೈ ಕೊಡಬೇಕು ಖಂಡಿತ ಕೊಡ್ತೀನಿ. ಬಟ್ ಅವೆಲ್ಲ ಎದುರಿಸೋದು ಅವೆಲ್ಲ ನನ್ನ ಎದುರಿಸಕ್ಕೆ ಹೋಗ್ತೀನಿ ಅಂತಂದ್ರೆ ಅದೇನು ಈಡಾಗಲ್ಲ ಅವ್ರಿಗೆ. ಎಲ್ಲ ಬ್ಲ್ಯಾಕ್ ವೈಟಲ್ಲಿ ಇದೆ. ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡದೆ ಇನ್ಯಾರಿಗೆ ಕೊಡೋಣ? ಡಿಕೆ ಈ ಮಾತಿಗೆ ಸಚಿವರು ಕೂಡ ಧ್ವನಿಗೂಡಿಸಿದ್ದಾರೆ. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತ. ಅದೇ ರಾಜಕೀಯ ಪ್ರೇರಿತ ಸರ್. ಈಗ ನಾನು 25 ಲಕ್ಷ ಇರ್ಬೋದು, 50 ಲಕ್ಷ ಇರ್ಬೋದು, 5 ರೂಪಾಯಿ ನಾನು ಚೆಕ್ ಮುಖಾಂತರ ಬ್ಯಾಂಕ್ ಮುಖಾಂತರ ಕೊಟ್ಟಿದ್ರೆ ದಾಖಲೆಗಳಿವೆ. ಇಟ್ ಈಸ್ ಟ್ರೇಸಬಲ್, ಟ್ರ್ಯಾಕಬಲ್. ಈಗ ಸುಮ್ಮನೆ ಹೆದರ್ಸ್ಲಕ್ಕೆ ಬೆದರ್ಸ್ಲಕ್ಕೆ ಮಾಡ್ತಾರೆ ನೋಡಿ. ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡ್ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ. ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು? ಕೊಡ್ತಾರೆ, ಉತ್ತರ ಕೊಡ್ತಾರೆ. ಸೋರ್ಸ್ ಕೇಳ್ಬೋದು. ಭಾಳ ನೀವು ಸೋರ್ಸ್ಕಿಂತ ಏನೋ ಹೆಚ್ಚಿಗೆ ಕೇಳೋಕ್ಕಾಗಲ್ಲ. ಇಲ್ಲ, ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನು ಅವರೇ ಕೊಡಬೇಕಲ್ವಾ? ಕೊಡ್ತಾರೆ. ಇನ್ನು ನೋಟಿಸ್ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ನಾಯಕರ ಆರೋಪಗಳನ್ನ ಮೂರ್ಖತನದ ಪರಮಾವಧಿ ಎಂದಿದ್ದಾರೆ. ಹೆರಾಲ್ಡ್ ಕೇಸಲ್ಲಿ ಇವತ್ತು ತನಿಖೆ ನಡೀತಾ ಇದ್ರೆ ಇವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ತೇಜವಧೆ ಅಥವಾ ಪೊಲಿಟಿಕಲ್ ವೆಂಡೇಟಾ ಅಂತ ಅನ್ಸಿದ್ರೆ ಇದು ಮೂರ್ಖತನದ ಪರಮಾವಧಿ. ಏನಿದೆ ಅದನ್ನು ಎದುರಿಸಬೇಕಾಗ್ತದೆ. ಸದ್ಯ ಬೆಳಗಾವಿ ಅಧಿವೇಶನದಲ್ಲಿ ಫುಲ್ ಬ್ಯುಸಿಯಾಗಿರೋ ಡಿಸಿಎಂ ಡಿಕೆ ದೆಹಲಿ ಪೊಲೀಸರ ವಿಚಾರಣೆಯನ್ನು ಎದುರಿಸಬೇಕಾದ ಸಮಯ ಬಂದೊದಗಿದೆ. ಕಿರಣ್ ಹರೀಶ್ ಜೊತೆ ಈರಣ್ಣ, ಟಿವಿ9 ಬೆಂಗಳೂರು.